2004ರಿಂದ ಬಂದಿದ್ದೀರಿ. ನಿಮಗೆ MP ಆಗಿ ದೇಶದ ರಾಜಕಾರಣ, ಪಕ್ಷ ಕಟ್ಟಿದಿರಿ, ಜನರನ್ನು ಸಂಭಾಳಿಸಿದಿರಿ, ಹಣ ಇದೆ, ಗುಣ ಇದೆ, ಶಕ್ತಿ ಇದೆ. ಯಾಕ್ರಿ ಹಿಂಗ್ ಸದ್ರಿ? ನಾನು ಆಗಲ್ಲ ಅಂತ ಯಾಕೆ ಹೇಳಿದ್ರಿ? ನಾಯಿ ಮಡಿಗಳು ನಮ್ಗೆ ಎದ್ದಂಗೆ ಬಿಟ್ಟು ನೀವು ಸುಮ್ ಕುಂದ್ರ ಪರಿಸ್ಥಿತಿ ತಂದ್ಕೊಂಡ್ರಲ್ರಿ. ಇದು ನಿಮಗೆ ನೋವಿಲ್ಲ, ನಮಗೆ ನೋವು ಆಗ್ತಾ ಇದೆ. ಕೆಲವರು ಮುಂದೆ ರಾಜಕಾರಣಕ್ಕೆ ಬರದೇ ಇರೋ, ಮುಂದೆ ಕೆಲವರು ನಿಲ್ಬೇಕು ಅನ್ನೋ ಅದೇನೋ ಗುಂಪು ಮಾಡ್ಕೊಂಡ್ಬಿಟ್ರು. ಪೇಪರ್ನವ್ರು ಬರೋದಲ್ಲ ಲಗಾನ್ ಟೀಮ್. ಲಗಾನ್ ಪಿಕ್ಚರ್ ಒಳಗೆ ಕುಂಟ್ರು, ಕುರುಡ್ರು, ಸೊಂಟಿಲ್ದರು ಎಲ್ಲರೂ ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ರಪ್ಪ. ನಾನು ನೋಡ್ತೇನೆ. ಕೆಲವರು ಇಲ್ಲಿ ಯಾವ ಮಟ್ಟದಲ್ಲಿ ಪೇಪರ್ನವ್ರು ಲಗಾನ್ ಅಂತ ಬರೋದ್ರೆ ಗೊತ್ತಿಲ್ಲ. ಬಹಳ ಶಕ್ತಿ ಇದೆ. ಶಕ್ತಿ ಇರೋರೆಲ್ಲ ಒಂದು ನಾವೇ ಬಲಿಷ್ಠ ಅಂತ ತೋರಿಸಿದ್ವಿ. ಆ ಲಗಾನ್ ಟೀಮ್ಗೆ ಲಗಾಮ್ ಹಾಕೋ ಜನನೇ ಇರಲಿಲ್ಲಲ್ರಿ ನಿಮ್ ಪಾರ್ಟಿ ಒಳಗೆ. ಲಗಾಮ್ ಹಾಕೋ ಜನ ರಾಜನಾಯಕರು ಹರೀಶ್ ಹೇಳಿದಂಗೆ ಎಲ್ಲೋ ಒಂದ್ ಕಡೆ ಮಿಲಾಪಿ ಮಾಡಿದ್ರೆ ನಿಮ್ಮನ್ನು ಸೋಲಿಸ್ಬೇಕು ಅಂತಾನೆ ತಂತ್ರ ಮಾಡಿದ್ರೆ ಅಂತ ನನಗೆ ಅನಿಸ್ತಾ ಇದೆ. ಅವತ್ತೇ ಲಗಾಮ್ ಹಾಕಿದ್ರೆ ನೋ, ಸಿದ್ದೇಶ್ is a sitting member. We will continue him as a candidate. Go and work. ಮಾಡಿದ್ರೆ ನೀವು ಪಕ್ಷನ ಕಿತ್ತಾಕ್ತೀವಿ ಅಂತಿದ್ರೆ ನೀವು ಅದು ಗೆದ್ದಿರ್ತೀರಿ. ಅಲ್ಲಿ ಚೂಟಲು, ಇಲ್ಲಿ ತೂಗಲು. ಯಾರಿಗೆ ಬೇಕಿತ್ತು? ಹರೀಶ್ ಅವರು ಹೇಳಿದಂಗೆ ರಾಜ್ಯ ನಾಯಕರು ಎಲ್ಲೇ ಒಂದ್ ಕಡೆ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅಂತ ಜನರಿಗೆ ಅನುಮಾನ ಬರ್ತಾ ಇದೆ. ಆದ್ರಿಂದ ನೀವು ಇದನ್ನ ಅವಲೋಕನ ಮಾಡ್ಬೇಕು ಕುತ್ಕೊಂಡು. ನಾನು ಒಂದು ಮಾತು ಹೇಳಕ್ ಬರ್ತೀನಿ. ಯಾವತ್ತು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೆ, ನಿಮಗೆ ದುಡಿತಾರೆ, ನಾವ್ ಯಾವತ್ತು ನಾಯಕರಾದವರು ರಿಯಲ್ ಥಿಂಕಿಂಗ್ ಮಾಡಬಾರ್ದು. ನಾವ್ ಯಾರು ತುಳಿಯಕ್ ಪ್ರಯತ್ನ ಮಾಡ್ತೀವೋ ಅವರು ಒಂದು ದಿವಸ ನಮಗೆ ಆಸರೆ ಆಗ್ತಾರೆ. ಹಾಗಾಗಿ ನಾಯಕರು ವಿಶಾಲ ಮನಸ್ಸಿನಿಂದ ನಾವೆಲ್ಲರೂ ಒಪ್ಕೋಬೇಕು. ಮೋಸ ಮಾಡಿದವರಿಗೆ ಮೋಸ ಕಿತ್ತು ಒಯ್ಯಬೇಕು. ಶಿಸ್ತಿನ ಪಾಠ ಕಲಿಸ್ಲೇಬೇಕು. ಪುಟ್ಟಿ ಒಳಗೆ ಒಂದ್ ಹಣ್ಣು ಕೆಡ್ತು ಅಂತಂದ್ರೆ ಎಲ್ಲ ಹಣ್ಣು ಕೆಡಿಸ್ತದ. ಇವತ್ತು ನಿಮ್ ಚುನಾವಣೆಗೆ ಏನ್ ಮಾಡಿ ಈ ಪಕ್ಷದಲ್ಲಿದ್ದವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿ ಇಲ್ಲೇ ನಾವು ಪ್ರಾಮಾಣಿಕವಾಗಿ ದುಡಿದಿದ್ದೇವೆ ಅಂತ ಕೆಲವರು ತೋರಿಸಿರೋದು ಹೆಚ್ಚಾಗ ಇಲ್ಲ. ಆದ್ರೆ ನೀವು ಅನಿವಾರ್ಯ ಎತ್ಕೊಂಡ್ರ ಕೈಯಲ್ಲಿ ಕೂಸು ಅನಿವಾರ್ಯವಾಗಿ ನೀವು ನುಂಗಬೇಕಾಯ್ತು. ನುಂಗಿ ಇವತ್ತು ಮೋದಿ ಅವರ ಪ್ರಮಾಣ ಪಕ್ಷದಲ್ಲಿ ನೀವು ಇರಬೇಕಾದ್ರು ಇಲ್ಲಿ ಕಾರ್ಯಕರ್ತರ ಜೊತೆ ನೀವು ಕುಂದ್ರ ಸನ್ನಿವೇಶ ಬಂದು ನಾನು ಕೇಳಿದೆ, ಯಾಕೆ ಇವತ್ತೇ ಮಾಡಿದ್ರಿ ಈ ಸಭೆ? ನಾವು ಕುಮಾರಣ್ಣವರ ಪ್ರಮಾಣ ವಚನಕ್ಕೆ ಹೋಗ್ಬೇಕಾಗಿತ್ತು, ನೀವು ಮೋದಿಜಿ ಅವರ ಪ್ರಮಾಣ ವಚನಕ್ಕೆ ಹೋಗ್ಬೇಕಾಗಿತ್ತು. ಇವತ್ತೇ ಇಟ್ಟರಲ್ಲ, ಇಲ್ಲ ನನಗೆ ಅಲ್ಲಿಗಿಂತ ಪಕ್ಷದ ಕಾರ್ಯಕರ್ತರು ಮುಖಂಡರ ಮೇಲೂ ಹಾಗಾಗಿ ನಾನು ಅವ್ರ ಜೊತೆ ಇರಬೇಕು ಅಂತ ಹೇಳಿ ಇವತ್ತು ಸಭೆ ಮಾಡಿದ್ದೀನಿ.